ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ಕರ್ನಾಟಕದ ಹಿರಿಯ ರಾಜಕಾರಣಿ, ಮಾಜಿ ಮುಖ್ಯಮಂತ್ರಿ, ಮಾಜಿ ವಿದೇಶಾಂಗ ಸಚಿವ, ಮಾಜಿ ರಾಜ್ಯಪಾಲರು ಕೂಡ ಆಗಿದ್ದ ಎಸ್ ಎಂ ಕೃಷ್ಣ ತಮ್ಮ 92ನೇ ವಯಸ್ಸಿಗೆ ಇಹಲೋಕವನ್ನು ತ್ಯಜಿಸಿದ್ದಾರೆ. ಮಧ್ಯರಾತ್ರಿ 2:45 ಸಮಯದಲ್ಲಿ ತಮ್ಮ ಸ್ವಗೃಹದಲ್ಲಿ ನಿಧನರಾಗಿರುವ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ಬೆಂಗಳೂರನ್ನ ಸಿಂಗಾಪುರ ಮಾಡುವ ಕನಸನ್ನು ಕಂಡಿದ್ದವರು. ಶಿಸ್ತಿನ ರಾಜಕಾರಣಿ ಅಂತಲೇ ಪ್ರಖ್ಯಾತಿಯನ್ನು ಕೂಡ ಪಡ್ಕೊಂಡಿದ್ದ ಎಸ್ ಎಂ ಕೃಷ್ಣ ಹಲವಾರು ಕಾರಣಗಳಿಂದ ರಾಜ್ಯದ ಜನರ ನೆನಪಿನಲ್ಲಿ ಉಳಿದು ಬಿಡ್ತಾರೆ. ರಾಜ್ಯಕ್ಕೆ ಹಾಗೂ ಬೆಂಗಳೂರಿಗೆ ಎಸ್ ಎಂ ಕೃಷ್ಣ ಅವರ ಕೊಡುಗೆಯನ್ನ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿ ಜನಿಸಿದ ಎಸ್ ಎಂ ಕೃಷ್ಣ ರಾಜಕಾರಣದ ಉತ್ತುಂಗವನ್ನ ಏರಿದ್ದು ಮಾತ್ರ ವಿಶೇಷ ಅಂತ ಕರೆಸಿಕೊಳ್ಳುತ್ತೆ. ಹಾಗಾದ್ರೆ ಎಸ್ ಎಂ ಕೃಷ್ಣ ಅವರ ರಾಜಕೀಯ ಜೀವನದ ಹಾದಿ ಹೇಗಿತ್ತು? ಅವರು ಎದುರಿಸಿದ ಸವಾಲುಗಳೇನು? ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಅವರಿಗೆ ಬಂದೊದಗಿದ ದೊಡ್ಡ ಕಂಟಕಗಳು ಯಾವುವು? ಅವೆಲ್ಲವನ್ನು ಎಸ್ ಎಂ ಕೃಷ್ಣ ಹೇಗೆ ನಿವಾರಿಸಿಕೊಂಡ್ರು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಅವತ್ತಿನ ಮೈಸೂರು ಸಂಸ್ಥಾನಕ್ಕೆ ಸೇರಿದ್ದ ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿ ಮೇ 1, 1932ನೇ ತಾರೀಕು ಎಸ್.ಸಿ. ಮಲ್ಲಯ್ಯ ಅವರ ಮಗನಾಗಿ ಜನಿಸಿದ ಎಸ್ ಎಂ ಕೃಷ್ಣ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು. ಎಸ್ ಎಂ ಕೃಷ್ಣರ ವಿದ್ಯಾಭ್ಯಾಸ ಮಂಡ್ಯ, ಮೈಸೂರು ಹಾಗೂ ಬೆಂಗಳೂರಿನಲ್ಲಿ ನಡೆದಿತ್ತು. ಅನಂತರ ಉನ್ನತ ಶಿಕ್ಷಣಕ್ಕಾಗಿ ಎಸ್ ಎಂ ಕೆ ಅಮೆರಿಕಾಗೆ ತೆರಳಿದರು. ಅಮೆರಿಕಾದ ದಲ್ಲಾಸ್ನ ಸದರ್ನ್ ಮೆಥೋಡಿಸ್ಟ್ ಯೂನಿವರ್ಸಿಟಿ, ಟೆಕ್ಸಾಸ್ ಹಾಗೂ ಜಾರ್ಜ್ ವಾಷಿಂಗ್ಟನ್ ಯೂನಿವರ್ಸಿಟಿ ಲಾ ಸ್ಕೂಲ್ನಲ್ಲಿ ಎಸ್ ಎಂ ಕೃಷ್ಣ ಉನ್ನತ ಪದವಿಯನ್ನು ಪಡ್ಕೊಂಡ್ರು. ಆ ಬಳಿಕ ಭಾರತಕ್ಕೆ ಹಿಂದಿರುಗಿದ ಎಸ್ ಎಂ ಕೆ 1962ರ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷೇತರರಾಗಿ ಮದ್ದೂರು ಕ್ಷೇತ್ರದಿಂದ ಆರಿಸಿ ಬಂದರು. ಅವತ್ತಿಗೆ ಎಸ್ ಎಂ ಕೃಷ್ಣ ಅವರು ಸೋಲಿಸಿದ್ದು ಕೆ.ವಿ. ಶಂಕರ್ ಗೌಡ ಅನ್ನುವ ಧೀಮಂತ ನಾಯಕರನ್ನ. ಹೀಗೆ ರಾಜಕಾರಣಕ್ಕೆ ಬರ್ತಲೇ ದೊಡ್ಡ ಸದ್ದನ್ನ ಮಾಡಿ ಬಂದಂತಹ ಎಸ್ ಎಂ ಕೆ ಆ ಬಳಿಕ ಪ್ರಜಾ ಸೋಷಿಯಲಿಸ್ಟ್ ಪಕ್ಷವನ್ನು ಸೇರಿದರು. ಆದರೆ 1967ರ ಚುನಾವಣೆಯಲ್ಲಿ ಎಸ್ ಎಂ ಕೆ ಅವರಿಗೆ ಜಯ ಸಿಗಲಿಲ್ಲ. ಹೀಗಿರುವಾಗಲೇ 1968ರಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಸಂಸದರು ಅಕಾಲಿಕ ನಿಧನ ಹೊಂದಿದರು. ಹೀಗಾಗಿ ಆ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ನಡೀತು. ಆ ಬೈ ಎಲೆಕ್ಷನ್ನಲ್ಲಿ ಎಸ್ ಎಂ ಕೆ ಮೊದಲ ಬಾರಿಗೆ MP ಆಗಿ ಆಯ್ಕೆಯಾದರು. ಆ ನಂತರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದ ಎಸ್ ಎಂ ಕೆ 1971 ಹಾಗೂ 1980ರ ಲೋಕಸಭಾ ಚುನಾವಣೆಗಳಲ್ಲಿ ಕೂಡ ಸಂಸದರಾಗಿ ಆಯ್ಕೆಯಾದರು. ಎಸ್ ಎಂ ಕೆ ಅವರ ಕಾರಣದಿಂದ ಮಂಡ್ಯ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಅನ್ನಿಸ್ಕೊಳ್ತು. ಹೀಗಿರುವಾಗಲೇ 1983ರಿಂದ 1984ರ ಕಾಲಾವಧಿಯಲ್ಲಿ ಎಸ್ ಎಂ ಕೆ ಇಂದಿರಾ ಗಾಂಧಿ ಅವರ ಸಂಪುಟದಲ್ಲಿ ಮಂತ್ರಿಯಾಗಿ ಕೂಡ ಕಾರ್ಯನಿರ್ವಹಣೆ ಮಾಡಿದರು. ಆ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಕೇಂದ್ರ ಕೈಗಾರಿಕಾ ರಾಜ್ಯ ಸಚಿವರಾಗಿ ಕಾರ್ಯನಿರ್ವಹಣೆ ಮಾಡಿದರು. ಹಾಗೆಯೇ 1984ರಿಂದ 85ರವರೆಗೂ ಕೂಡ ರಾಜೀವ್ ಗಾಂಧಿ ಸಂಪುಟದಲ್ಲಿ ಹಣಕಾಸು ಇಲಾಖೆಯ ರಾಜ್ಯ ಸಚಿವರಾಗಿ ಕೂಡ ಕಾರ್ಯನಿರ್ವಹಿಸಿದರು ಅಂತ ಹೇಳಲಾಗಿದೆ. ಇನ್ನು 1989ರಿಂದ 94ರ ವೇಳೆ ಮದ್ದೂರು ವಿಧಾನಸಭಾ ಕ್ಷೇತ್ರದಿಂದ ರಾಜ್ಯ ವಿಧಾನಸಭೆಗೆ ಆಯ್ಕೆಯಾದ ಎಸ್ ಎಂ ಕೆ 4 ವರ್ಷಗಳ ಕಾಲ ವಿಧಾನಸಭೆಯ ಸ್ಪೀಕರ್ ಆಗಿ ಕೆಲಸವನ್ನು ಮಾಡಿದರು. ಆ ಸಂದರ್ಭದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬದಲಾವಣೆಗಳು ಆದವು. ಮುಖ್ಯಮಂತ್ರಿಯಾಗಿದ್ದ ವೀರೇಂದ್ರ ಪಾಟೀಲ್ರನ್ನ ಕೆಳಗಿಳಿಸಿ ಅಲ್ಲಿಗೆ ಬಂಗಾರಪ್ಪನವರನ್ನ ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡಲಾಯಿತು. ಬಂಗಾರಪ್ಪ ಮತ್ತು PV ನರಸಿಂಹರಾವ್ ಅವರ ನಡುವಿನ ಕದನದ ಹಿನ್ನೆಲೆಯಲ್ಲಿ ಬಂಗಾರಪ್ಪನವರನ್ನ ಕೆಳಗಿಳಿಸಬೇಕಾದ ಸಂದರ್ಭ ಬಂದಾಗ, ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವ ಸಂದರ್ಭ ಬಂದಾಗ ಎಸ್ ಎಂ ಕೆ ಹೆಸರು ಕೂಡ ಬಂತು. ಆದರೆ ಅಲ್ಲಿ ಕೇರಳದ ನಾಯಕರ ಲಾಭಿಯ ಕಾರಣದಿಂದ ವೀರಪ್ಪ ಮೊಯ್ಲಿ ಅವರಿಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗುವ ಅವಕಾಶ ಸಿಕ್ತು. ಹೀಗಾಗಿ ಎಸ್ ಎಂ ಕೃಷ್ಣ ಸ್ಪೀಕರ್ ಆಗಿ ಮುಂದುವರಿಯಬೇಕಾದ ಅನಿವಾರ್ಯತೆ ಎದುರಾಯಿತು. ಹೀಗಿರುವಾಗಲೇ 1993ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಉಪಮುಖ್ಯಮಂತ್ರಿಯ ಹುದ್ದೆಯನ್ನು ಸೃಷ್ಟಿಸಲಾಯಿತು. ಆಗ ರಾಜ್ಯದ ಮೊಟ್ಟ ಮೊದಲ ಉಪಮುಖ್ಯಮಂತ್ರಿಯಾಗಿ ಆಯ್ಕೆಯಾದವರು ಎಸ್ ಎಂ ಕೃಷ್ಣ. ಗೆಳೆಯರೆ, ಇಲ್ಲಿಂದ ಎಸ್ ಎಂ ಕೃಷ್ಣ ಅವರ ರಾಜಕೀಯ ಜೀವನದ ಏರುಗತಿ ಪ್ರಾರಂಭ ಆಯಿತು. 1994ರಲ್ಲಿ ಜನತಾದಳ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಆ ಸಂದರ್ಭದಲ್ಲಿ ಎಸ್ ಎಂ ಕೆ ಶಾಸಕರಾಗಿ ಆಯ್ಕೆಯಾದರು. ಹೀಗಿರುವಾಗಲೇ ಜನತಾದಳವನ್ನು ಎದುರಿಸಬೇಕಾದರೆ ಸಮರ್ಥ ನಾಯಕತ್ವ ಬೇಕು ಅನ್ನೋದನ್ನು ಕಾಂಗ್ರೆಸ್ನ ಹೈಕಮಾಂಡ್ ಮನಗಂಡಿತು. ಹೀಗಾಗಿ ಎಸ್ ಎಂ ಕೆ ಅವರಿಗೆ 1999ರ ಹೊತ್ತಿಗೆ KPCC ಅಧ್ಯಕ್ಷರ ಪಟ್ಟವನ್ನು ಕಟ್ಟಲಾಯಿತು. ಆ ಚುನಾವಣೆಯಲ್ಲಿ ಜನತಾದಳ ಒಡೆದ ಪರಿಣಾಮ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ಎಸ್ ಎಂ ಕೃಷ್ಣ ಅವರ ಅಧ್ಯಕ್ಷರಾಗಿದ್ದು ಮಲ್ಲಿಕಾರ್ಜುನ ಖರ್ಗೆ, ಧರಮ್ ಸಿಂಗ್ರಂತಹ ಹಿರಿಯ ನಾಯಕರು ಅಲ್ಲಿ ಸಾಕಷ್ಟು ಶ್ರಮಪಟ್ಟ ಕಾರಣದಿಂದ 1999ರಲ್ಲಿ ಕಾಂಗ್ರೆಸ್ ಪಕ್ಷ
ಸಂಪೂರ್ಣ ಬಹುಮತವನ್ನು ಗಳಿಸಿತು. ಎಸ್.ಎಂ. ಕೃಷ್ಣ ರಾಜ್ಯದ ಮುಖ್ಯಮಂತ್ರಿ ಕೂಡ ಆದರು. ಅದು ಅಕ್ಟೋಬರ್ 11, 1999. ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ ಎಂಬುವ ನಾನು ಅನ್ನುವ ಧ್ವನಿ ಕೇಳ್ತಾ ಇದ್ದ ಹಾಗೆ ರಾಜ್ಯ ಕಾಂಗ್ರೆಸ್ನಲ್ಲೊಂದು ಹೊಸ ಹುರುಪು ಶುರುವಾಗಿತ್ತು. 5 ವರ್ಷಗಳ ರಾಜಕೀಯ ವನವಾಸವನ್ನು ಮುಗಿಸಿದ್ದ ಕಾಂಗ್ರೆಸ್ ನಾಯಕರು ಮತ್ತೆ ಅಧಿಕಾರಕ್ಕೆ ಬಂದಿದ್ದರು. ಎಸ್.ಎಂ. ಕೃಷ್ಣರವರಂತಹ ಹಿರಿಯ ಹಾಗೂ ಅನುಭವಿ ನಾಯಕರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ಅಷ್ಟೇ ಅಲ್ಲದೆ ಎಸ್.ಎಂ. ಕೃಷ್ಣ ಬೆಂಗಳೂರನ್ನ ಸಿಂಗಾಪುರ ಮಾಡುವ ಕನಸನ್ನು ಕೂಡ ಹೊಂದಿದ್ರು. ಈ ಹಿಂದಿನ ಸರ್ಕಾರ ಐಟಿ-ಬಿಟಿ ಪಾರ್ಕಿಗೆ ಸಾಕಷ್ಟು ಸವಲತ್ತನ್ನು ಮಾಡಿಕೊಟ್ಟಿತ್ತು. ಅದನ್ನು ಸಮರ್ಥವಾಗಿ ಮುಂದುವರಿಸಿದ ಕೀರ್ತಿ ಎಸ್.ಎಂ. ಕೃಷ್ಣ ಅವರಿಗೆ ಸೇರುತ್ತೆ. ಅಷ್ಟೇ ಅಲ್ಲದೆ ಬೆಂಗಳೂರಿನಲ್ಲಿ ಐಟಿ-ಬಿಟಿ ಕಂಪನಿಗಳು ನೆಲೆಯೂರೋದಕ್ಕೂ ಕೂಡ ಎಸ್.ಎಂ. ಕೃಷ್ಣ ಅವರು ಕಾರಣ ಅಂತ ಹೇಳಲಾಗುತ್ತೆ. ಈ ನಿಟ್ಟಿನಲ್ಲಿ ಅವತ್ತಿನ ಸರ್ಕಾರ ಕಾಳಜಿಯಿಂದ ಕೆಲಸ ಮಾಡದೆ ಹೋಗಿದ್ರೆ ಬೆಂಗಳೂರು ಇವತ್ತು ಐಟಿ-ಬಿಟಿ ನಗರ ಅಂತ ಅನ್ನಿಸ್ಕೊಳ್ತಲೇ ಇರಲಿಲ್ಲ. ಹೀಗಾಗಿ ಬೆಂಗಳೂರಿನಲ್ಲಿ ಐಟಿ ಉದ್ಯಮಗಳ ಸ್ಥಾಪನೆಯ ಹಿಂದೆ ಎಸ್.ಎಂ. ಕೃಷ್ಣ ಅವರ ಕೊಡುಗೆ ಹೆಚ್ಚಿದೆ ಅಂದರೆ ತಪ್ಪಾಗಲಾರದು. ಹೀಗೆ ಬೆಂಗಳೂರನ್ನು ಸಿಂಗಾಪುರ ಮಾಡುವ ಕನಸನ್ನು ಹೊಂದಿದ್ದ ಎಸ್.ಎಂ. ಕೃಷ್ಣ ಅವರಿಗೆ ತಡೆಯಾಗಿದ್ದು ಪ್ರಕೃತಿ ಮತ್ತು ವೀರಪ್ಪನ್. ಹೌದು, ಎಸ್.ಎಂ. ಕೃಷ್ಣ ಅವರ ಜೀವನದಲ್ಲಿ ಈ 2 ಪುಟಗಳನ್ನು ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಗೆಳೆಯರೆ, ಎಸ್.ಎಂ. ಕೃಷ್ಣ ಅವರ ಅವಧಿಯಲ್ಲಿ ಕರ್ನಾಟಕ ರಾಜ್ಯ ತೀವ್ರ ಬರವನ್ನು ಎದುರಿಸಿತು. ಅದಕ್ಕೂ ಮುನ್ನ 2000ನೇ ಇಸ್ವಿಯಲ್ಲಿ ವೀರಪ್ಪನ್ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಗಾಜನೂರಿನಿಂದ ಅಪಹರಿಸಿಬಿಟ್ಟಿದ್ದ. ಅದು ಎಸ್.ಎಂ. ಕೃಷ್ಣ ಸರ್ಕಾರಕ್ಕೆ ಬಹುದೊಡ್ಡ ಸವಾಲಾಗಿತ್ತು. ರಾಜ್ಕುಮಾರ್ ಅವರನ್ನು ಬಿಡಿಸಿಕೊಂಡು ಬಾರದೇ ಇದ್ದರೆ ರಾಜ್ಯದಲ್ಲಿ ದಂಗೆ ಏಳುವ ಪರಿಸ್ಥಿತಿ ಎದುರಾಗಿತ್ತು. ರಾಜಾಭಿಮಾನಿಗಳು ಅದಾಗಲೇ ಬೀದಿಗಿಳಿದಾಗಿತ್ತು. ಸಾಕಷ್ಟು ಪ್ರತಿಭಟನೆಗಳಾದವು. ಬೆಂಗಳೂರಿನ ಹಲವು ಕಡೆಗಳಲ್ಲಿ ಕರ್ಫ್ಯೂವನ್ನು ವಿಧಿಸಲಾಗಿತ್ತು. ಹೀಗಾಗಿ ರಾಜ್ಯ ಸರ್ಕಾರದ ಮೇಲೆ ರಾಜ್ಕುಮಾರ್ ಅವರನ್ನು ಬಿಡಿಸಿಕೊಂಡು ಬರುವಂತಹ ಒತ್ತಡ ಹೆಚ್ಚಾಗ್ತಾ ಹೋಯಿತು. ಫೈನಲಿ 108 ದಿನಗಳ ವನವಾಸದ ನಂತರ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ವೀರಪ್ಪನ್ ಕಪಿಮುಷ್ಟಿಯಿಂದ ಬಿಡಿಸಿಕೊಂಡು ಬರೋದರಲ್ಲಿ ರಾಜ್ಯ ಸರ್ಕಾರ ಯಶಸ್ವಿಯಾಯಿತು. ಅವತ್ತಿಗೆ ಎಸ್.ಎಂ. ಕೃಷ್ಣ ಅವರ ಜೊತೆಗೆ ನಿಂತಿದ್ದು ತಮಿಳುನಾಡಿನ ಕರುಣಾನಿಧಿ ಸರ್ಕಾರ. ಯಾಕಂದರೆ ರಾಜ್ಕುಮಾರ್ ಅವರಿಗೆ ಏನಾದರೂ ಸಮಸ್ಯೆ ಆದರೆ ಬೆಂಗಳೂರಿನಲ್ಲಿರುವ ತಮಿಳರ ಪರಿಸ್ಥಿತಿ ತುಂಬಾ ಚಿಂತಾಜನಕ ಆಗುತ್ತೆ ಅನ್ನೋದನ್ನು ತಮಿಳುನಾಡು ಸರ್ಕಾರ ಅರ್ಥ ಮಾಡ್ಕೊಳ್ತು. ಹೀಗಾಗಿ ರಾಜ್ಯ ಸರ್ಕಾರದ ಜೊತೆ ಸಮನ್ವಯವನ್ನು ಸಾಧಿಸಿ ವೀರಪ್ಪನ್ ಜೊತೆ ಮಾತುಕತೆಗೆ ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡ್ತು. ಅದೆಲ್ಲದರ ಪರಿಣಾಮ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ವೀರಪ್ಪನ್ ಕಾಡಿನಿಂದ ಕಳುಹಿಸಿಕೊಟ್ಟಿದ್ದ. ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಬಿಡುಗಡೆಗೆ ಸಾಕಷ್ಟು ಹಣವನ್ನು ಕೂಡ ಕೊಡಲಾಯಿತು ಅಂತ ಹೇಳಲಾಗುತ್ತೆ. ಸಾಕಷ್ಟು ಪೊಲೀಸ್ ಅಧಿಕಾರಿಗಳು ಈ ವಿಷಯವನ್ನು ಕನ್ಫರ್ಮ್ ಮಾಡ್ತಾರೆ, ಆದರೆ ಅಧಿಕೃತವಾಗಿ ಇದಕ್ಕೆ ಯಾವುದೇ ಮಾನ್ಯತೆ ಇಲ್ಲ. ಹೀಗೆ ರಾಜ್ಕುಮಾರ್ ಅಪಹರಣವನ್ನು ಸುಖಾಂತ್ಯಗೊಳಿಸಿಕೊಂಡ ಎಸ್.ಎಂ. ಕೃಷ್ಣ ಅವರಿಗೆ ಮುಂದೆ ಎದುರಾಗಿದ್ದು ಬರಗಾಲದ ಸಮಸ್ಯೆ. ಗೆಳೆಯರೆ, ಅವತ್ತಿಗೆ ರಾಜ್ಯದಲ್ಲಿ ಸಾಕಷ್ಟು ಬರಗಾಲ ಇತ್ತು. ಕುಡಿಯುವ ನೀರಿಗೂ ಕೂಡ ಸಾಕಷ್ಟು ತೊಂದರೆ ಎದುರಾಯಿತು. ಇದು ಎಸ್.ಎಂ. ಕೃಷ್ಣ ಅವರ ಆಡಳಿತದ ಮೇಲೂ ಕೂಡ ಪರಿಣಾಮವನ್ನು ಬೀರ್ತು. ಹೀಗಾಗಿ ಎಸ್.ಎಂ. ಕೃಷ್ಣ ಅವಧಿ ಪೂರ್ವ ಚುನಾವಣೆಗೆ ಮನಸ್ಸು ಮಾಡಿದ್ರು. 2004ರ ಮಾರ್ಚ್ನಲ್ಲೇ ಚುನಾವಣೆಯನ್ನು ಎದುರಿಸೋದಕ್ಕೆ ಎಸ್.ಎಂ. ಕೃಷ್ಣ ನಿರ್ಧಾರ ಮಾಡಿದ್ರು. ಇದು ಅವರಿಗೆ ಯಶಸ್ಸನ್ನು ಕೊಡಲಿಲ್ಲ. ರಾಜ್ಯದಲ್ಲಿ 2004ರ ಚುನಾವಣೆ ಮೊಟ್ಟ ಮೊದಲ ಬಾರಿಗೆ ಸಮ್ಮಿಶ್ರ ಸರ್ಕಾರಗಳು ಅಧಿಕಾರ ನಡೆಸುವಂತೆ ಮಾಡಿತು. ಅವತ್ತು ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷಗಳು ಅಧಿಕಾರಕ್ಕೆ ಏರಿದ್ವಾದರೂ ದೇವೇಗೌಡರು ಹಾಗೂ ಎಸ್.ಎಂ. ಕೃಷ್ಣ ಅವರ ನಡುವಿನ ಸಣ್ಣ ಮನಸ್ತಾಪ ಎಸ್.ಎಂ.ಕೆ ಅವರಿಗೆ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗುವ ಅವಕಾಶವನ್ನು ತಪ್ಪಿಸಿತು. ಆ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದು ಧರಮ್ ಸಿಂಗ್. ಆದರೆ ಕೇಂದ್ರದಲ್ಲಿ UPA ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಎಸ್.ಎಂ. ಕೃಷ್ಣರಂತಹ ಹಿರಿಯ ನಾಯಕರನ್ನು ಕಡೆಗಣಿಸೋದು ಅವತ್ತಿಗೆ ಸುಲಭದ ಮಾತು ಕೂಡ ಆಗಿರಲಿಲ್ಲ. ಯಾಕೆಂದರೆ 1999ರಿಂದ 2004ರವರೆಗೂ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಾಗಿ ನಿಂತವರ ಪೈಕಿ ಎಸ್.ಎಂ. ಕೃಷ್ಣ ಕೂಡ ಒಬ್ಬರು ಅಂತ ಹೇಳಲಾಗುತ್ತೆ. ಹೀಗಾಗಿ ಕಾಂಗ್ರೆಸ್ ಪಕ್ಷ ಎಸ್.ಎಂ.ಕೆ ಅವರಿಗೆ ಸೂಕ್ತ ಗೌರವವನ್ನು ಕೊಡೋದಕ್ಕೆ ನಿರ್ಧಾರ ಮಾಡಿತು. ಅವರನ್ನು 2004ರಲ್ಲಿ ಮಹಾರಾಷ್ಟ್ರದ ರಾಜ್ಯಪಾಲರನ್ನಾಗಿ ನೇಮಕ ಮಾಡಲಾಯಿತು. ಹೀಗಿರುವಾಗಲೇ ಎಸ್.ಎಂ. ಕೃಷ್ಣ ಮತ್ತೆ 2008ರಲ್ಲಿ ಸಕ್ರಿಯ ರಾಜಕಾರಣಕ್ಕೆ ಮರಳಿದ್ರು. ಅವರು 2008ರಲ್ಲಿ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆ ಕೂಡ ಆದರು. ಆ ನಂತರದ ಸರ್ಕಾರದಲ್ಲಿ ಅಂದರೆ UPAಯ 2ನೇ ಅವಧಿಯ ಸರ್ಕಾರದಲ್ಲಿ 2009 ಮೇ 22ರಿಂದ 2012 ಅಕ್ಟೋಬರ್ 26ರವರೆಗೂ ಎಸ್.ಎಂ. ಕೃಷ್ಣ ವಿದೇಶಾಂಗ ಇಲಾಖೆಯ ಸಚಿವರಾಗಿ ಕಾರ್ಯನಿರ್ವಹಣೆ ಮಾಡಿದ್ರು. ಹೀಗೆ ಎಸ್.ಎಂ. ಕೃಷ್ಣ ಅವರು ವಿಧಾನಸಭಾ ಸದಸ್ಯರಾಗಿ, ಸಂಸದರಾಗಿ, ಕೇಂದ್ರದ ಮಂತ್ರಿಯಾಗಿ, ರಾಜ್ಯದ ಸ್ಪೀಕರ್ ಆಗಿ, ಮುಖ್ಯಮಂತ್ರಿಯಾಗಿ, ರಾಜ್ಯಪಾಲರಾಗಿ, ವಿದೇಶಾಂಗ ಸಚಿವರಾಗಿ ರಾಜಕೀಯದ ಸಾಕಷ್ಟು ಹುದ್ದೆಗಳನ್ನು ಅಲಂಕರಿಸಿದರು. ಕಡೆಗೆ ಒಮ್ಮೆ ಅವರ ಹೆಸರು ರಾಷ್ಟ್ರಪತಿ ಹುದ್ದೆಗೂ ಕೂಡ ಕೇಳಿ ಬಂತು. ಆದರೆ
ಅದು ಸಾಕಾರ ಆಗಲಿಲ್ಲ. ಅದಾದ 5 ವರ್ಷಗಳ ಬಳಿಕ ಅಂದರೆ 2017ರ ಜನವರಿ 29ನೇ ತಾರೀಕಿನಂದು ಎಸ್.ಎಂ. ಕೃಷ್ಣ ಕಾಂಗ್ರೆಸ್ ಪಕ್ಷಕ್ಕೆ ಗುಡ್ ಬೈ ಹೇಳಿದ್ರು. ಅವರು ಆ ಬಳಿಕ BJP ಪಕ್ಷವನ್ನು ಸೇರಿದ್ರು. ಇಷ್ಟಾದರೂ BJPಯಲ್ಲೂ ಕೂಡ ಅವರಿಗೆ ಹೆಚ್ಚಿನ ಮಹತ್ವ ಸಿಗಲಿಲ್ಲ. ಈ ಕಾರಣದಿಂದ 6 ವರ್ಷಗಳ ನಂತರ ಅಂದರೆ 2023ರ ಜನವರಿ 7ನೇ ತಾರೀಕು ಸಕ್ರಿಯ ರಾಜಕಾರಣದಿಂದ ಎಸ್.ಎಂ. ಕೃಷ್ಣ ನಿವೃತ್ತಿಯನ್ನು ಪಡ್ಕೊಂಡ್ರು. ಗೆಳೆಯರೆ, ರಾಜ್ಯ ರಾಜಕಾರಣದಲ್ಲಿ ಪ್ರಸಿದ್ಧ ರಾಜಕಾರಣಿಗಳು ಅಂತ ಗುರುತಿಸುವ ಕೆಲವು ನಾಯಕರ ಪೈಕಿ ಎಸ್.ಎಂ. ಕೃಷ್ಣ ಕೂಡ ಒಬ್ರು. SMK ಹಾಗೂ ದೇವೇಗೌಡ ಇಬ್ಬರು ಕೂಡ ಒಕ್ಕಲಿಗ ಕುಟುಂಬಕ್ಕೆ ಸೇರಿದವರಾಗಿದ್ದರಿಂದ ಇವರಿಬ್ಬರ ನಡುವೆ ಹೆಚ್ಚಿನ ಸ್ನೇಹ ಇರಲಿಲ್ಲ. ಆದರೆ ಅವರಿಬ್ಬರು ಹೆಚ್ಚಿನ ಪ್ರಮಾಣದಲ್ಲಿ ತಮ್ಮ ವೈರತ್ವವನ್ನು ಕೂಡ ಹೊರಗಡೆ ತೋರಿಸಿಕೊಳ್ಳೋದಕ್ಕೆ ಹೋಗಲೇ ಇಲ್ಲ. ಅಲ್ಲಿ ಒಕ್ಕಲಿಗ ನಾಯಕತ್ವಕ್ಕಾಗಿ ಸಣ್ಣ ಪ್ರಮಾಣದ ಸ್ಪರ್ಧೆ ಇತ್ತಾದರೂ ಅಷ್ಟೊತ್ತಿಗಾಗಲೇ ದೇವೇಗೌಡರು ಪ್ರಧಾನಿಯಾಗಿದ್ದರಿಂದ ಆ ರೇಸ್ನಲ್ಲಿ ದೇವೇಗೌಡರೇ ಮುಂದಿದ್ರು. ಇನ್ನು ಎಸ್.ಎಂ. ಕೃಷ್ಣ ಅವರ ಗಡಿಯಲ್ಲಿ DK ಶಿವಕುಮಾರ್ ರಂತ ನಾಯಕರು ರಾಜ್ಯ ನಾಯಕರಾಗಿ ಹೊರಹೊಮ್ಮಿದ್ರು. 1990ರಲ್ಲಿ ಬಂಗಾರಪ್ಪನವರಿಂದ ಗುರುತಿಸಲ್ಪಟ್ಟ DK ಶಿವಕುಮಾರ್ ಅವತ್ತಿಗೆ ರಾಜ್ಯ ಬಂದೀಖಾನೆ ಸಚಿವರಾಗಿ ಆಯ್ಕೆಯಾದರು. ಆದರೆ ಆ ನಂತರ DK ಶಿವಕುಮಾರ್ ಗುರುತಿಸಿಕೊಂಡಿದ್ದು ಎಸ್.ಎಂ. ಕೃಷ್ಣ ಅವರ ಅನುಯಾಯಿಯಾಗಿ. 1999ರ ಎಸ್.ಎಂ. ಕೃಷ್ಣ ಅವರ ಸರ್ಕಾರದಲ್ಲಿ DK ಶಿವಕುಮಾರ್ ಅವರನ್ನು ನಗರಾಭಿವೃದ್ಧಿ ಸಚಿವರನ್ನಾಗಿ ಮಾಡಲಾಯಿತು. ಇದು DK ಶಿವಕುಮಾರ್ ಅವರ ರಾಜಕೀಯ ಜೀವನ ಉತ್ತುಂಗಕ್ಕೇರೋದಕ್ಕೆ ಸಾಕಷ್ಟು ಸಹಾಯ ಮಾಡ್ತು. ಹೀಗಾಗಿ DK ಶಿವಕುಮಾರ್ ಅವರನ್ನು ಎಸ್.ಎಂ. ಕೃಷ್ಣ ಅವರ ಶಿಷ್ಯ ಅಂತಲೇ ಸಾಕಷ್ಟು ಜನ ಹೇಳ್ತಾರೆ. ಆದರೆ DK ಶಿವಕುಮಾರ್ ಅವರು ನಾನು ಬಂಗಾರಪ್ಪನವರ ಶಿಷ್ಯ ಅಂತ ಹೇಳ್ಕೊಳ್ತಾರೆ. ಹೀಗೆ ರಾಜ್ಯ ರಾಜಕಾರಣದಲ್ಲಿ ಹಾಗೂ ದೇಶದ ರಾಜಕಾರಣದಲ್ಲಿ ಎಸ್.ಎಂ. ಕೃಷ್ಣ ಅವರು ಸಾಕಷ್ಟು ಪ್ರಭಾವವನ್ನು ಗಳಿಸಿಕೊಂಡಿದ್ರು. ಅದರಲ್ಲೂ ಮಂಡ್ಯದ ರಾಜಕೀಯ ಅಂತ ಬಂದಾಗ ಎಸ್.ಎಂ. ಕೃಷ್ಣ ಅವರದ್ದು ಒಂದು ಕೈ ಮೇಲಾಗ್ತಾ ಇತ್ತು. ಹೀಗಿರುವಾಗಲೇ ಎಸ್.ಎಂ. ಕೃಷ್ಣ ಅವರ ಉತ್ತರಾಧಿಕಾರಿ ಅಂತಲೇ ಬಿಂಬಿಸಿಕೊಂಡಿದ್ದ ಮಾಜಿ ಸಂಸದೆ ರಮ್ಯಾ ಅವರನ್ನ 2013ರ ಮಂಡ್ಯ ಉಪಚುನಾವಣೆಯಲ್ಲಿ ಸ್ಪರ್ಧಿಸುವಂತೆ ಎಸ್.ಎಂ. ಕೃಷ್ಣ ನೋಡಿಕೊಂಡ್ರು. ಅಲ್ಲಿ ರಮ್ಯಾ ಅವರಿಗೆ ಜಯ ಕೂಡ ಸಿಕ್ತು. ಆದರೆ 2014ರಲ್ಲಿ ನಡೆದ ಚುನಾವಣೆಯಲ್ಲಿ ಅಂಬರೀಷ್ ಅವರ ವಿರುದ್ಧ ಆಡಿದಂತಹ ಒಂದು ಮಾತು ರಮ್ಯಾ ಅವರ ಸೋಲಿಗೆ ಕಾರಣ ಕೂಡ ಆಯಿತು. ಇಷ್ಟಾದರೂ ಮಂಡ್ಯ ರಾಜಕಾರಣದಲ್ಲಿ ಎಸ್.ಎಂ. ಕೃಷ್ಣ ಅವರ ಹೆಸರು ಚಿರಸ್ಥಾಯಿಯಾಗಿ ಉಳಿದಿರೋದಂತೂ ಸತ್ಯ. ಗೆಳೆಯರೆ, ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ನಾಯಕರು ಬಂದು ಹೋಗಿದ್ದಾರೆ. ಆದರೆ ತಮ್ಮ ಹೆಸರನ್ನು ಉಳಿಸಿ ಹೋಗಿರುವಂತಹ ಕೆಲವು ನಾಯಕರ ಪೈಕಿ ಎಸ್.ಎಂ. ಕೃಷ್ಣ ಕೂಡ ಒಬ್ಬರು. ಸದ್ಯ ಅವರು ತಮ್ಮ 92ನೇ ವಯಸ್ಸಿಗೆ ಇಹಲೋಕವನ್ನು ತ್ಯಜಿಸಿದ್ದಾರೆ. SMK ಹಾಗೂ ಪ್ರೇಮ ದಂಪತಿಗೆ ಮಾಳವಿಕಾ ಎನ್ನುವ ಮಗಳು ಕೂಡ ಇದ್ದಾರೆ. ಆಕೆಯನ್ನ ಕಾಫಿ ಡೇ ಸಂಸ್ಥಾಪಕರಾದ VG ಸಿದ್ಧಾರ್ಥ ಅವರು ಮದುವೆಯಾಗಿದ್ದಾರೆ. ಈಗ ಅವರ ಮಗ ಅಮಾತ್ಯನಿಗೆ DK ಶಿವಕುಮಾರ್ ಅವರ ಮಗಳು ಐಶ್ವರ್ಯ ಶಿವಕುಮಾರ್ ಅವರೊಂದಿಗೆ ವಿವಾಹವನ್ನು ಮಾಡಲಾಗಿದೆ. ಹೀಗಾಗಿ ಎಸ್.ಎಂ. ಕೃಷ್ಣ ಹಾಗೂ DK ಶಿವಕುಮಾರ್ ಈಗ ನೆಂಟಸ್ಥಾನವನ್ನು ಕೂಡ ಹೊಂದಿದ್ರು. ಇದು ಗೆಳೆಯರೆ, ರಾಜ್ಯ ರಾಜಕಾರಣದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದ ಎಸ್.ಎಂ. ಕೃಷ್ಣ ಅವರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.